ಮೈಸೂರಿನ ಸಾಹಿತಿ ಹಾಗೂ ಪತ್ರಕರ್ತೆ ಶ್ರೀಮತಿ ಮಾನಲತಾ ಮೋಹನ್ ಸಾರಥ್ಯದ ಇದು ಜನಮನ ಟಿವಿ ಕನ್ನಡದ ಕೌಟುಂಬಿಕ ವಾಹಿನಿ. ಜನಮನ ಟಿವಿಯ ವೀಕ್ಷಕರಿಗೆಲ್ಲ ನಮಸ್ಕಾರ. ಇವತ್ತು ರೀತಿಯಾದಂಥ ವಿಶೇಷವಾದ ಒಂದು ಸ್ಥಳಕ್ಕೆ ನಾವು ಬಂದಿದ್ದೀವಿ ಅನ್ನೋದಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. ಇದು ನಾನಿದ್ದೇ ಪ್ರಪ್ರಥಮ ಬಾರಿಗೆ ಇಲ್ಲಿಗೆ ನಾನು ಭೇಟಿ ಕೊಡ್ತಾ ಇದ್ದೀನಿ, ದ ಹಾಬಿ ಪ್ಲೇಸ್ ಅಂತ. ಯಾಕೆಂದರೆ ಇಲ್ಲಿ ಬಂದು ನೋಡಿದಾಗ ಇಲ್ಲಿ ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ಎಷ್ಟು ಖುಷಿಯಾಗಿ ಎಲ್ಲ ಮಹಿಳೆಯರು ಬಂದಿದ್ದಾರೆ. ಅವರ ಒಂದು ಫ್ರೆಶ್ನೆಸ್ಸು ನಿಜವಾಗ್ಲೂ ಇವತ್ತು ಈ ಒಂದು ವೇದಿಕೆಗೆ ಹಬ್ಬದೂಟವನ್ನು ಕೊಡ್ತಾ ಇದೆ ಅಂತಲೇ ಹೇಳಬೇಕು. ಇದಕ್ಕೆಲ್ಲ ಮೂಲ ಕಾರಣರಾದಂಥ ನಮ್ಮ ಮೇಡಮ್ ಅವರು ಬಹಳ ಶ್ರಮಪಟ್ಟು ಈ ಸಂಸ್ಥೆಯನ್ನು ಕಟ್ಟಿದ್ದಾರೆ. ಇವತ್ತು ಈ ಸಂಸ್ಥೆ ಇಷ್ಟು ಮಟ್ಟಿಗೆ ಬೆಳೆದಿದೆ ಅನ್ನೋದಕ್ಕೆ ನೀವೆಲ್ಲರೂ ಕೂಡ ಸಾಕ್ಷಿಯಾಗಿದ್ದೀರಾ. ಅದಕ್ಕಿಂತ ಮುಖ್ಯವಾಗಿ ಒಬ್ಬ ಮಹಿಳೆ 4 ಗೋಡೆಗಳನ್ನು ಬಂಧನವನ್ನು ಬಿಡಿಸ್ಕೊಂಡು ಇವತ್ತು ಬಂದಿದ್ದಾಳೆ ಅಂದರೆ ನಿಜಕ್ಕೂ ನಾವು ಸಂತೋಷ ಪಡಬೇಕಾದಂಥ ವಿಚಾರ. ನಿಮ್ಮೆಲ್ಲ ಕೆಲಸಗಳನ್ನು ಬದಿಗೊತ್ತಿ ಸಾಹಿತ್ಯಾಸಕ್ತರಾಗಿ ಇಲ್ಲಿಗೆ ಬಂದಿರೋದಕ್ಕೆ ನಿಮಗೆಲ್ಲರಿಗೂ ಕೂಡ ನಾನು ಶುಭಾಶಯಗಳನ್ನು ಕೋರ್ತೇನೆ, ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಬನ್ನಿ ಫ್ರೆಂಡ್ಸ್, ಎಲ್ಲರೂ ಕೂಡ ಅವರ ಪರಿಚಯವನ್ನು ಮಾಡಿಕೊಳ್ಳೋಣ. ನನ್ನ ಹೆಸರು ವೀಣಾ ಚೆಲುವರಾಜ್ ಅಂತ. ನಾನು ಟೀಚರಾಗಿ 18 ವರ್ಷ ಕೆಲಸ ಮಾಡಿದ್ದೀನಿ. ಆಮೇಲೆ ನನ್ನ ಹಾಬೀಸ್ ಬಂದು ಮ್ಯೂಸಿಕ್ಕು, ಸ್ವಲ್ಪ ಪೇಂಟ್. ಪೂರ್ಣಿಮಾ ಸುರೇಂದ್ರ ಅಂತ. ಇಲ್ಲಿ ಸಿರಿಗನ್ನಡ ಇದರದ್ದು ಸ್ಟಾರ್ಟಿಂಗಿಂದ ಮೆಂಬರ್ ಆಗಿದ್ದೀನಿ, ಹೌಸ್ ವೈಫ್. ನಮಸ್ತೆ, ನನ್ನ ಹೆಸರು ರೂಪಶ್ರೀ. ವೃತ್ತಿಯಲ್ಲಿ ವಕೀಲೆ. ಇಲ್ಲಿ ಸಿರಿಗನ್ನಡ ಓದುಗರ ಒಕ್ಕೂಟದಲ್ಲಿ ಸದಸ್ಯೆಯಾಗಿದ್ದೀನಿ. ನನ್ನ ಹವ್ಯಾಸ ಸಾಹಿತ್ಯದಲ್ಲಿ ಕಲಿಯುವಿಕೆ ಮತ್ತು ರಂಗೋಲಿ ನನ್ನ ಇಷ್ಟವಾದ ಹವ್ಯಾಸ. ಪೂರ್ಣಿಮಾ ಶಿವರಾಮ್ ಅಂತ. ನಾನು ವಸ್ತ್ರ ವಿನ್ಯಾಸಕ್ಕೆ ಆಗಿದ್ದೆ. ಈಗ ಸಾಹಿತ್ಯದಲ್ಲಿ ಇಲ್ಲಿ ಬಂದಮೇಲೆ ಸಾಹಿತ್ಯದಲ್ಲಿ ಆಸಕ್ತಿ ಬೆಳೆಸ್ಕೊಳ್ತಾ ಇದ್ದೀನಿ. ಮಾಲ್ವಿಕಾ ಅಧಿಕಾರಿ. ಸಾಹಿತ್ಯ ತುಂಬ ಇಷ್ಟ ನನಗೆ, ಸಾಹಿತ್ಯ ಪ್ರೇಮಿ, ಮತ್ತು ಓದುವುದು ನನ್ನ ಹವ್ಯಾಸ. ನಮಸ್ತೆ, ನಾನು ಹೇಮಾ ಮಾಲ ಅಂತ. ನಾನೊಂದು ಖಾಸಗಿ ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ದೆ. ವಾಲಂಟಿಯರ್ ರಿಟೈರ್ಮೆಂಟ್ ತಗೊಂಡು ಈಗ ಸಿರಹೊನ್ನೆ ಅನ್ನೋ ಅಂತರ್ಜಾಲ ಪತ್ರಿಕೆ ನಿರ್ವಹಿಸ್ತಾ ಇದ್ದೀನಿ. ಸಾಹಿತ್ಯ, ಪ್ರವಾಸ ನನ್ನ ಆಸಕ್ತಿಯ ಕ್ಷೇತ್ರಗಳು. ಧನ್ಯವಾದ. ನಾನು ವಿಜಯ ಹರನ್ ಅಂತ. ಆಕಾಶವಾಣಿ ಮಾಧ್ಯಮದಲ್ಲಿ ಸುಮಾರು 40 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ನಿವೃತ್ತಳಾಗಿದ್ದೇನೆ. ಸಾಹಿತ್ಯ, ಸಂಗೀತ, ನಾಟಕ ನನ್ನ ಆಸಕ್ತಿಯ ಕ್ಷೇತ್ರಗಳು. ಇದು ಸಿರಿಗನ್ನಡ ಓದುಗರ ವೇದಿಕೆ ಅಂತ ಪ್ರಾರಂಭ ಆಗಿದ್ದು ನಮಗೆಲ್ಲ ಒಂಥರ ತುಂಬ ಚೈತನ್ಯದಾಯಕವಾಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕೆ ಅಂದರೆ ಹೆಣ್ಣು ಮಕ್ಕಳು ಈ ಕಾಲದಲ್ಲಿ ಮನೆಯಿಂದ ಹೊರಗೆ ಬರೋದೇ ಒಂಥರ ಕಷ್ಟ, ಒಂಥರ ಸಾಂಸಾರಿಕ ಜಂಜಡಗಳು, ಇದರಿಂದ ಮುಕ್ತವಾಗಿ ಬರಲಿ ಇಲ್ಲಿ. ಆಮೇಲೆ ಓದುವ ಹವ್ಯಾಸವನ್ನು, ಪುಸ್ತಕ ಪ್ರೀತಿಯನ್ನು ಬೆಳೆಸುವಂತಹ ಸಂಸ್ಥೆ ಇದು. ಅದಕ್ಕಾಗಿ ನನಗೆ ಬರೋಕ್ಕೂ ಸಂತೋಷ. ಹೆಚ್ಚು ಜನ ಹೆಣ್ಣುಮಕ್ಕಳು ಬರಲಿ ಅನ್ನೋದು ನನ್ನ ಅಪೇಕ್ಷೆ. ಧನ್ಯವಾದಗಳು. ನಾನು ಚಂದ್ರಿಕಾ ಅಶೋಕ್ ಅಂತ, ಗೃಹಿಣಿ. ನನಗೂ ಕಾದಂಬರಿಗಳನ್ನು ಓದೋದರಲ್ಲಿ ಆಸಕ್ತಿ ಇದೆ. ಎಲ್ಲರಿಗೂ ನಮಸ್ತೆ. ನಾನು ಶಾಂತಲಾ ಎಂ ರಾವ್ ಅಂತ. ಸುಮಾರು 20 ವರ್ಷಗಳ ಕಾಲ ವಿಜ್ಞಾನ ವಿಷಯದ ಶಿಕ್ಷಕಿಯಾಗಿ ಕೆಲಸ ಮಾಡಿದ್ದೆ. ಈಗ ಸದ್ಯದಲ್ಲಿ ಗೃಹಿಣಿ ಆಗಿದ್ದೇನೆ. ಕನ್ನಡ ಸಾಹಿತ್ಯವನ್ನು ಓದೋದು, ದಿನಪತ್ರಿಕೆಗಳನ್ನು ಓದೋದು, ಮ್ಯೂಸಿಕ್ ಕೇಳೋದು ಇದು ನನ್ನ ಹವ್ಯಾಸಗಳು. ನಮಸ್ತೆ, ನಾನು ಇಂದು ರಮೇಶ್ ಅಂತ. ನನ್ನ ಹವ್ಯಾಸಗಳು ಪುಸ್ತಕ ಓದೋದು, ಅಡುಗೆ ಮಾಡೋದು, ಪ್ರವಾಸ ಮಾಡೋದು, ಗೆಳತಿಯರ ಜೊತೆ ಸೇರ್ಕೊಂಡು ಹರಟೆ ಹೊಡೆಯೋದು. ನಮಸ್ತೆ, ನಾನು ಮಾಲತಿ. ನನಗೆ ಹೊಸದನ್ನು ಕಲಿಯೋದು ಅಂದರೆ ಸಖತ್ ಇಷ್ಟ. ಇಲ್ಲಿ ಸೇರಿದ ಮೇಲೆ ಓದುವ ಹವ್ಯಾಸವನ್ನು ಬೆಳೆಸ್ಕೊಂಡಿದ್ದೇನೆ. ಹೆಚ್ಚೆಚ್ಚು ಓದುವಂತಹ ಆಸಕ್ತಿಯನ್ನು ಇವ್ರುಗಳ ಜೊತೆಗೆ ಸೇರಿ ಕಲಿತಾ ಇದ್ದೇನೆ. ಹಾಗಾಗಿ ಓದುವ ಅಭ್ಯಾಸ ಹೆಚ್ಚಾಗಿದೆ. ಥ್ಯಾಂಕ್ ಯು. ನಮಸ್ತೆ, ನನ್ನ ಹೆಸರು ಪೂಜಾ ಜೋಶಿ ಅಂತ. ಐ ಆಮ್ ಎ ಫ್ಯಾಷನ್ ಡಿಸೈನರ್. ನಂಗೆ ಓದೋದು ಮತ್ತು ಹಾಡು ಕೇಳಿಸ್ಕೊಳ್ಳೋದು, ಮ್ಯೂಸಿಕ್ಕು, ಎವ್ರಿಥಿಂಗ್ ಏನಿದ್ರು ಪ್ರತಿಯೊಂದನ್ನು ಕಲಿಬೇಕು, ಮಾಡಬೇಕು ಅನ್ನೋದು ಇಷ್ಟ. ಸಣ್ಣ ಪುಟ್ಟದನ್ನು ನಾನು ತುಂಬ ಚೆನ್ನಾಗಿ ಕಲಿಯೋಕ್ಕೆ ಇಷ್ಟಪಡ್ತೀನಿ. ನಮಸ್ತೆ, ನಂದಿನಿ ಅಂತ, ಗೃಹಿಣಿ, ಹವ್ಯಾಸಿ ಬರಹಗಾರ್ತಿ, ಓದೋದ್ರಲ್ಲಿ ಆಸಕ್ತಿ ಇದೆ. ಥ್ಯಾಂಕ್ ಯು. ನಮಸ್ಕಾರ, ನಾನು ಜಯಂತಿ ಶಾಸ್ತ್ರಿ ಅಂತ. ನಾನು ಬೇಸಿಕಲಿ ಮ್ಯಾಥ್ಸ್ ಟೀಚರು. ನನ್ನ ಹವ್ಯಾಸ ಅಂದರೆ ಸಣ್ಣ ಸಣ್ಣ ಕಥೆಗಳು ಕನ್ನಡಲ್ಲಿ ಬರೀತೀನಿ ಆ್ಯಂಡ್ ಕವನ ಬರೀತೀನಿ. ಆ್ಯಂಡ್ ಇಲ್ಲಿ ಸಿರಿಗನ್ನಡ ಓದುಗರ ಒಕ್ಕೂಟಕ್ಕೆ ಸೇರಿದ ಮೇಲೆ ಕನ್ನಡ ಪುಸ್ತಕಗಳನ್ನು ಓದೋದನ್ನು ಇಂಪ್ರೂವ್ ಮಾಡ್ಕೊಂಡಿದ್ದೀನಿ ಅಷ್ಟೆ. ಪೂರ್ಣಿಮಾ. ನಮಸ್ಕಾರ, ನನ್ನ ಹೆಸರು ಪೂರ್ಣಿಮಾ ಸುರೇಶ್ ಅಂತೇಳಿ. ನಾನು ಸ್ನೇಹಜೀವಿ.
ನನ್ನ ಮೂಲ ಉದ್ದೇಶ ಏನು ಅಂದರೆ ಜೀವನದಲ್ಲಿ ಎಲ್ಲರೂ ಒಂದಲ್ಲ ಒಂದು ಹವ್ಯಾಸ ಇಟ್ಕೊಂಡಿರಬೇಕು. ಹವ್ಯಾಸ ಒಂದೇ ನಮ್ಮನ್ನು ಯಾವಾಗಲೂ ಕ್ರಿಯಾಶೀಲರನ್ನಾಗಿಡೋದು. ಹಾಗಾಗಿ ನಾನು ನಮ್ಮ ಸಮಾನ ಮನಸ್ಕರನ್ನೆಲ್ಲ ಒಟ್ಟುಗೂಡಿಸಿ ಈ ವೇದಿಕೆಯಲ್ಲಿ ಒಂದು ಸಿರಿಗನ್ನಡ ಓದುಗರ ಒಕ್ಕೂಟ ಅಂತ ಶುರು ಮಾಡುವಾಗ ನಾವೊಂದು 8-10 ಜನ ಸೇರ್ಕೊಂಡು ಮಾಡಿದ್ವಿ. ಈಗ 40-45 ಜನ ಗೆಳತಿಯರಿದ್ದಾರೆ. ಎಲ್ಲರೂ ಪ್ರತಿ ತಿಂಗಳು ಒಂದಿನ ಸೇರಿಬಿಟ್ಟು ಎಲ್ಲರ ಆಸಕ್ತಿಯ ಒಂದು ಪುಸ್ತಕನ ಆಯ್ಕೆ ಮಾಡಿಬಿಟ್ಟು ಅದನ್ನು ಓದ್ಕೊಂಬಂದು ಅದರ ಬಗ್ಗೆ ಅವರವರ ಅಭಿಪ್ರಾಯ ಏನು ಅನ್ನೋದನ್ನು ಪರಸ್ಪರ ಚರ್ಚಿಸ್ಕೊಳ್ತೀವಿ. ಏನೇ ಆದರೂ ಮನುಷ್ಯನಿಗೆ ಎಷ್ಟೇ ಮೊಬೈಲ್ ಇರಲಿ, ಟಿ ವಿ ಇರಲಿ, ಏನೇ ಆದರೂ ಪರಸ್ಪರ ಒಬ್ಬರನ್ನೊಬ್ಬರು ನೋಡಿ ಅವ್ರ ಜೊತೆ ಸೇರಿ ಕೂಡಿ ಮಾತಾಡಿದಾಗ ಸಿಗೋ ಆನಂದ, ತೃಪ್ತಿ ಇನ್ಯಾವುದ್ರಲ್ಲೂ ಸಿಗಲ್ಲ ಅನ್ನೋದನ್ನು ಮನಗಂಡು ಇವಾಗಿರೋ ಒಂಟಿ ಜೀವನ ಎಲ್ಲಿ ನೋಡಿದ್ರೂ ಎಲ್ಲರ ಮನೆಯಲ್ಲೂ ಮಕ್ಕಳು ಹೊರದೇಶದಲ್ಲೆಲ್ಲ ಇರ್ತಾರೆ. ಗಂಡ ಹೆಂಡತಿ ಇಬ್ಬರೇ ಇರ್ತಾರೆ. ಇಬ್ರಿಗೂ ರಿಟೈರ್ಡ್ ಆಗಿಬಿಟ್ಟು ಮಾಡೋದಕ್ಕೆ ಬೇರೆ ಏನೂ ಕೆಲಸ ಇರಲ್ಲ. ಚರ್ಚೆಗೇನು ವಿಷಯ ಸಿಗಲಿಲ್ಲ ಅಂದರೆ ಸುಮ್ಮನೆ ಜಗಳ ಆಡ್ಕೊಂಡು ಕೂತ್ಕೋಬೇಕಾಗುತ್ತೆ. ಅದಕ್ಕೆ ಇವೆಲ್ಲ ಏನೂ ಆಗಬಾರ್ದು. ಸಂಸಾರದಲ್ಲಿ ಎಲ್ಲರೂ ಖುಷಿಯಾಗಿರಬೇಕು, ನಗ್ನಾಗ್ತಾ ಇರಬೇಕು ಅಂದರೆ ಒಂದು ಸೃಜನಾತ್ಮಕವಾದಂಥ ಒಂದು ವಿಷಯ ಬೇಕು. ಆ ವಿಷಯ ಸಿಗೋದು ಸಾಹಿತ್ಯದಲ್ಲಿ ಮಾತ್ರ. ಅದರಲ್ಲೂ ನಮ್ಮ ಮಾತೃಭಾಷೆಯಲ್ಲಿ ಇರುವಂಥ ಏನಾದರೂ ಒಂದು ಟಾಪಿಕ್ ತೊಗೊಂಡು ನಾವು ಮಾತಾಡಿದರೆ ನಾವೆಲ್ಲ ಅದರಲ್ಲೇ ಮುಳುಗೋಗ್ಬಿಡ್ತೀವಿ. ಹಾಗಾಗಿ ನಮ್ಮ ಎಲ್ಲ ಗೆಳತಿಯರು ನಾವು ಹೇಳಿದ್ದಕ್ಕೆಲ್ಲ ಹೌದು, ಇದೇ ಸರಿ, ಇದೇ ನಮಗೆ ಸರಿಯಾದ ಆಯ್ಕೆ ಅಂತ ಹೇಳ್ಕೊಂಡು ಖುಷಿಯಾಗಿ ಪ್ರತಿ ತಿಂಗಳದು ಬಂದು ಇಲ್ಲಿ ಭಾಗವಹಿಸ್ತಾರೆ. ಇಲ್ಲಿ 12 ವರ್ಷದಿಂದ ನಾವು ಇದೇ ಥರ ಪ್ರತಿ ತಿಂಗಳು ಸೇರ್ತಾ ಇದ್ದೀವಿ. ವರ್ಷದಲ್ಲಿ ಒಂದು ತಿಂಗಳಲ್ಲಿ ಯಾವುದಾದ್ರೂ ಒಂದಿನ ಇಲ್ಲೇ ಪಕ್ಕದಲ್ಲಿ ಒಂದು ಪಿಕ್ನಿಕ್ ಅಂತ ಹೋಗ್ತೀವಿ. ಪಿಕ್ನಿಕ್ಕಿಗೆ ಹೋದಾಗ ಗಂಡ ಮನೆ ಮಕ್ಕಳು ಸಂಸಾರ ಎಲ್ಲ ಮರೆತು ಎಲ್ಲರೂ ನಿಷ್ಕಲ್ಮಶವಾದ ಮನಸ್ಸಿನಿಂದ ಅದನ್ನು ಸಂಭ್ರಮ ಪಡ್ತೀವಿ. ಹಾಗೆಯೇ ಪ್ರತಿ ವರ್ಷ ರಾಜ್ಯೋತ್ಸವ ಮಾಡ್ತೀವಿ. ರಾಜ್ಯೋತ್ಸವದಲ್ಲಿ ಇಲ್ಲಿರೋ ಎಲ್ಲ ಪ್ರತಿಯೊಬ್ಬ ಗೆಳತಿಯರನ್ನು ಒಂದಲ್ಲ ಒಂದು ರೀತಿಯಲ್ಲಿ ಅವರಿಗೆ ಅವರ ಕಲೆ, ಅವರ ಕಲಾತ್ಮಕೆ, ಅವರ ಟ್ಯಾಲೆಂಟನ್ನು ಪ್ರದರ್ಶನ ಮಾಡ್ತಾರೆ. ಆಮೇಲೆ ನಮ್ಮ ಪ್ರತಿ ತಿಂಗಳು ಆಯ್ಕೆ ಮಾಡಿರೋ ಪುಸ್ತಕದಲ್ಲಿ ಯಾವುದು ಬೆಸ್ಟ್ ಪುಸ್ತಕ ಅಂತ ನೋಡಿಬಿಟ್ಟು ಅದನ್ನು ಪುನಃ ಮತ್ತೆ ರಿಪೀಟ್ ಮಾಡ್ತೀವಿ. ಆಮೇಲೆ ಯಾವುದೇ ಒಂದು ವಿಚಾರ ಬಿಡದೆ, ಇವಾಗಿಂದು ಕರೆಂಟ್ ಅಫೇರ್ಸ್ ಆಗಿರಲಿ, ಸಾಮಾಜಿಕ ಆಗಲಿ, ಆರ್ಥಿಕ ಆಗಲಿ, ರಾಜಕೀಯ ಆಗಲಿ, ಧಾರ್ಮಿಕ ಆಗಲಿ, ಪ್ರತಿಯೊಂದು ವಿಚಾರನ ಒಂದು ಕಡೆ ಒಟ್ಟುಗೂಡಿಸ್ಬಿಟ್ಟು ಅದರ ಬಗ್ಗೆ ಚರ್ಚೆ ಮಾಡ್ತೀವಿ. ಈಗ ಒಂದು 4-5 ವರ್ಷದಿಂದ ನಡೆಸ್ತಾ ಇರೋವಂಥ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಮಹಾಭಾರತದ ಪಾತ್ರಗಳನ್ನಿಟ್ಟಿದ್ವಿ, ರಾಮಾಯಣದ ಬಗ್ಗೆ ಕೇಳಿದ್ವಿ, ಜಾನಪದ ಸಾಹಿತ್ಯದ ಬಗ್ಗೆ ಕೇಳಿದ್ವಿ, ವಚನಕಾರರ ಬಗ್ಗೆ ಕೇಳಿದ್ವಿ. ಈ ಸಲ ಎಲ್ರಿಗೂ ಖುಷಿಯಾಗಲಿ ಅಂತೇಳ್ಬಿಟ್ಟು ಕನ್ನಡ ಚಲನಚಿತ್ರ ಜಗತ್ತು ಅನ್ನೋ ವಿಚಾರದ ಬಗ್ಗೆ ನಾಗರತ್ನ ಮೇಡಮ್ ಅವರು ಈ ದಿನ ರಸಪ್ರಶ್ನೆ ಕಾರ್ಯಕ್ರಮ ಇಟ್ಟಿದ್ದಾರೆ. ಮುಂದಿನ ತಿಂಗಳು ವಚನಗಳು ಅನ್ನೋ ವಿಚಾರವಾಗಿ ಚರ್ಚೆ ಮಾಡ್ತಾ ಇದ್ದೀವಿ. ರಾಜ್ಯೋತ್ಸವ ಮುಗಿದ ಮುಂದಿನ ತಿಂಗಳು ನಮ್ಮ ಈ ಸಲದ ಸಬ್ಜೆಕ್ಟು ವಚನಗಳು ಹಾಗೂ ವಚನಕಾರರ ಬಗ್ಗೆ ಅಂತ. ಈ ಥರ ವಿಭಿನ್ನವಾದ ವಿಷಯಗಳನ್ನೆಲ್ಲ ಸೇರಿಸ್ಕೊಂಡು ನಾವು ಇಲ್ಲಿ ಸೇರೋದ್ರಿಂದ ಪ್ರತಿಯೊಬ್ಬರಿಗೂ ಅವರವರ ಆಯ್ಕೆದು ಅವರವರ ಆಸಕ್ತಿಯ ವಿಚಾರ ಸಿಗೋದಕ್ಕೆ ಅವಕಾಶ ಸಿಕ್ಕಿರೋದ್ರಿಂದ 12 ವರ್ಷದಿಂದ ವರ್ಷಕ್ಕೆ ಇನ್ನೂ ಚೆನ್ನಾಗಿ ಇಂಪ್ರೂವ್ ಆಗಿಬಿಟ್ಟು ಬರ್ತಾ ಇರೋರ ಸಂಖ್ಯೆನೂ ತುಂಬ ಜಾಸ್ತಿ ಆಗಿದೆ ಅಂತ ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು. ನಾಗರತ್ನ ಅಂತ ಹೇಳಿ ಗೃಹಿಣಿ, ಬರಹಗಾರ್ತಿ. ಸಾಕಷ್ಟು ಸಾಹಿತ್ಯ ಪ್ರಕಾರಗಳಲ್ಲಿ ನಾನು ಕೈಯಾಡಿಸಿದ್ದೀನಿ. ನನ್ನ ಈ ಒಕ್ಕೂಟಕ್ಕೆ, ಸಿರಿಗನ್ನಡ ಓದುಗರ ಒಕ್ಕೂಟಕ್ಕೆ ವಿಜಯಹರನವರು ಸೇರಿಸಿದ್ರು. ಅವಾಗಿಂದಲೂ ಸಹಿತ ನಿರಂತರವಾಗಿ ನಾನು ಸಾಮಾನ್ಯವಾಗಿ ತಪ್ಪಿಸ್ಕೊಳೋದೇ ಇಲ್ಲ ಅಂತ ಹೇಳ್ಬೋದು. ಕಾರಣ ನನ್ನ ಈ ಒಕ್ಕೂಟದ ಪುಸ್ತಕ ಪ್ರೇಮ ನನ್ನನ್ನು ಆ ರೀತಿ ಹಿಡಿದಿಟ್ಟಿದೆ. ಮತ್ತು ಪ್ರತಿ ವರ್ಷವೂ ಸಹಿತ ನನಗೆ ಒಂದು ಹೊಸ ವಿಷಯಗಳನ್ನು ಕೊಟ್ಟು ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದು ನನಗೆ ಬಹಳ ಒಂದು ಮುದ ತರ್ತಕ್ಕಂತಹ ಒಂದು ವಿಷಯ. ಏಕೆಂದರೆ ಅದಕ್ಕೋಸ್ಕರವಾಗಿ ನಾನು ಸುಮಾರು ವಿಷಯಗಳನ್ನು ಹೆಕ್ತೀನಿ, ಅದನ್ನು ಒಂದು ರೀತಿಯಲ್ಲಿ ಮಾಡ್ತೀನಿ. ಅದಕ್ಕೆಲ್ಲರೂ ಸಹಿತ ನನ್ನ ಸದಸ್ಯರೆಲ್ಲರೂ, ನನ್ನ ಆಪ್ತ ಸ್ನೇಹಿತರೆಲ್ಲರೂ ಸಹಿತ ಸಹಕಾರ ಕೊಡ್ತಾ ಇದ್ದಾರೆ. ಇಷ್ಟ. ವಿಜಯ ಚಿದಾಸ್ವಾಮಿ ನನ್ನ ಹೆಸರು. ನಾನು ಗೃಹಿಣಿ ಮತ್ತು ಸಾಹಿತ್ಯದಲ್ಲಿ ಆಸಕ್ತಿ ಉಂಟು. ಡಾಕ್ಟರ್ ಸರಸ್ವತಿ ರಾಜೇಂದ್ರ ಅಂತ, ರಾಮಕೃಷ್ಣಾಶ್ರಮ. ಡಾಕ್ಟರ್ ಸರಸ್ವತಿ ರಾಜೇಂದ್ರ, ನಾ ರಾಮಕೃಷ್ಣಾಶ್ರಮದ ಡಿವೋಟಿ. ಸಾಹಿತ್ಯದಲ್ಲಿ, ಅಧ್ಯಾತ್ಮದಲ್ಲಿ ಆಸಕ್ತಿ. ಲಕ್ಷ್ಮೀ ಮಧು, ಹೌಸ್ ವೈಫ್.
ಮಿಸ್ ಭಾರತಿ ಅಂತ ಬರೀತೀನಿ, ಮತ್ತು ಹಾಡೋದು, ಸಂಗೀತ, ಸಾಹಿತ್ಯ ಅದರಲ್ಲೆಲ್ಲ ಆಸಕ್ತಿ ಇದೆ. ನಾನು ಪಾರ್ವತಿ ಭಟ್ಟಮ್ಮ ಅಂತ, ನಾನು ಕೌನ್ಸಿಲರು ಮತ್ತು ಕನ್ನಡ ಪುಸ್ತಕಗಳನ್ನ ಓದೋದು ನನ್ನ ಹವ್ಯಾಸ. ನನ್ನ ಹೆಸರು ಜಯಶ್ರೀ ಎಂ ರಾವ್ ಅಂತ, ನಾನು ಹೌಸ್ ವೈಫು. ಎಲ್ಲ ಸಣ್ಣ ಪುಟ್ಟ ಆಕ್ಟಿವಿಟೀಸ್ನಲ್ಲಿ ಭಾಗವಹಿಸ್ತೀನಿ. ನನ್ನ ಹೆಸರು ವಿಮಲಾ ಮೂರ್ತಿ ಅಂತ, ನನಗೆ ಕಾದಂಬರಿ ಓದೋ ಹವ್ಯಾಸ ಇದೆ. ಇಲ್ಲಿ ಮೆಂಬರ್ ಆಗಿ 1.5 ವರ್ಷದಿಂದ ಇದ್ದೀನಿ. ಸರ್, ನನ್ನ ಹೆಸರು ಮಂಗಳಾಶಂಕರ್ ಅಂತ, ನಾನು ಓದುಗರ ಒಕ್ಕೂಟದ ಒಂದು ಸದಸ್ಯೆಯಾಗಿದ್ದೇನೆ. ಹಾಡೋದು ಮತ್ತು ಓದೋದು ನನ್ನ ಹವ್ಯಾಸ. ಸುಮತಿ ಸುಬ್ರಹ್ಮಣ್ಯ, ಶಿಕ್ಷಕಿ, ಸಾಹಿತ್ಯ, ಸತ್ಸಂಗಿ. ಧನ್ಯವಾದಗಳು. ಶಶಿಕಲಾ ಪಡಿವಾಳ, ಓದುಗರ ಒಕ್ಕೂಟದ ಸದಸ್ಯೆ. ಕಾದಂಬರಿ ಓದುವ ಹವ್ಯಾಸ ಇದೆ. ವಸಂತ ಎನ್ ರಾವ್ ಅಂತ, ಹೌಸ್ ವೈಫು. ಇಲ್ಲಿಗೆ ಸಿರಿಗನ್ನಡ ಓದೋರ ಒಕ್ಕೂಟ ಸಂಘಕ್ಕೆ ಸದಸ್ಯೆಯಾಗಿದ್ದೀನಿ. ಹಾಡುಗಳು ಕೇಳಿಸ್ಕೊಳ್ಳೋದು, ಬುಕ್ಸ್ಗಳು ಓದ್ಕೊಳ್ಳೋದು ಅದರ ಅಭ್ಯಾಸ ಇದೆ. ಪೂರ್ಣಿಮಾ ಸುರೇಂದ್ರ, ಸ್ವಲ್ಪ ಜ್ವರ. ಪೂರ್ಣಿಮಾ ಸುರೇಂದ್ರ ಅಂತ, ಇಲ್ಲಿ ಕ್ಲಬ್ಗೆ ಮುಂಚೆಯಿಂದನೂ ಮೆಂಬರ್ ಆಗಿದ್ದೀನಿ. ಹೌಸ್ ವೈಫ್. ಹೇಳಿ. ನನ್ನ ಹೆಸರು ವೀಣಾ ಚೆಲುವರಾಜು ಅಂತ, ನಾನು ಟೀಚರಾಗಿ 18 ವರ್ಷ ಕೆಲಸ ಮಾಡಿದ್ದೀನಿ. ಆಮೇಲೆ ನನ್ನ ಹಾಬೀಸ್ ಬಂದು ಮ್ಯೂಸಿಕ್ಕು, ಸ್ವಲ್ಪ ಪೇಂಟ್. ಪೂರ್ಣಿಮಾ ಸುರೇಂದ್ರ ಅಂತ, ಇಲ್ಲಿ ಸಿರಿಗನ್ನಡ ಇದ್ರದ್ದು ಸ್ಟಾರ್ಟಿಂಗಿಂದ ಮೆಂಬರ್ ಆಗಿದ್ದೀನಿ. ಹೌಸ್ ವೈಫ್. ನಮಸ್ತೆ, ನನ್ನ ಹೆಸರು ರೂಪಶ್ರೀ, ವೃತ್ತಿಯಲ್ಲಿ ವಕೀಲೆ. ಇಲ್ಲಿ ಸಿರಿಗನ್ನಡ ಓದುಗರ ಒಕ್ಕೂಟದಲ್ಲಿ ಸದಸ್ಯೆಯಾಗಿದ್ದೀನಿ. ನನ್ನ ಹವ್ಯಾಸ ಸಾಹಿತ್ಯದಲ್ಲಿ ಕಲಿಯುವಿಕೆ ಮತ್ತು ರಂಗೋಲಿ ನನ್ನ ಇಷ್ಟವಾದ ಹವ್ಯಾಸ. ಪೂರ್ಣಿಮಾ ಶಿವರಾಮ್ ಅಂತ, ನಾನು ವಸ್ತ್ರ ವಿನ್ಯಾಸಕ್ಕೆ ಆಗಿದ್ದೆ. ಈಗ ಸಾಹಿತ್ಯದಲ್ಲಿ ಇಲ್ಲಿ ಬಂದಮೇಲೆ ಸಾಹಿತ್ಯದಲ್ಲಿ ಆಸಕ್ತಿ ಬೆಳೆಸ್ಕೊಳ್ತಾ ಇದ್ದೀನಿ. ಮಾಲ್ವಿಕಾ ಅಧಿಕಾರಿ, ಸಾಹಿತ್ಯ ತುಂಬ ಇಷ್ಟ ನನಗೆ, ಸಾಹಿತ್ಯ ಪ್ರೇಮಿ, ಮತ್ತು ಓದುವುದು ನನ್ನ ಹವ್ಯಾಸ. ನಮಸ್ತೆ, ನಾನು ಹೇಮಾ ಮಾಲ ಅಂತ, ನಾನೊಂದು ಖಾಸಗಿ ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ದೆ. ವಾಲಂಟಿಯರ್ ರಿಟೈರ್ಮೆಂಟ್ ತಗೊಂಡು ಈಗ ಸುರಹೊನ್ನೆ ಅನ್ನೋ ಅಂತರ್ಜಾಲ ಪತ್ರಿಕೆ ನಿರ್ವಹಿಸ್ತಾ ಇದ್ದೀನಿ. ಸಾಹಿತ್ಯ, ಪ್ರವಾಸ ನನ್ನ ಆಸಕ್ತಿಯ ಕ್ಷೇತ್ರಗಳು. ಧನ್ಯವಾದ. ನಾನು ವಿಜಯ ಹರನ್ ಅಂತ, ಆಕಾಶವಾಣಿ ಮಾಧ್ಯಮದಲ್ಲಿ ಸುಮಾರು 40 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ನಿವೃತ್ತಳಾಗಿದ್ದೇನೆ. ಸಾಹಿತ್ಯ, ಸಂಗೀತ, ನಾಟಕ ನನ್ನ ಆಸಕ್ತಿಯ ಕ್ಷೇತ್ರಗಳು. ಇದು ಸಿರಿಗನ್ನಡ ಓದುಗರ ವೇದಿಕೆ ಅಂತ ಪ್ರಾರಂಭ ಆಗಿದ್ದು ನಮಗೆಲ್ಲ ಒಂಥರ ತುಂಬ ಚೈತನ್ಯದಾಯಕವಾಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕೆ ಅಂದರೆ ಹೆಣ್ಣು ಮಕ್ಕಳು ಈ ಕಾಲದಲ್ಲಿ ಮನೆಯಿಂದ ಹೊರಗೆ ಬರೋದೇ ಒಂಥರ ಕಷ್ಟ, ಒಂಥರ ಸಾಂಸಾರಿಕ ಜಂಜಡಗಳು, ಇದರಿಂದ ಮುಕ್ತವಾಗಿ ಬರಲಿ ಇಲ್ಲಿ. ಆಮೇಲೆ ಓದುವ ಹವ್ಯಾಸವನ್ನು, ಪುಸ್ತಕ ಪ್ರೀತಿಯನ್ನು ಬೆಳೆಸುವಂತಹ ಸಂಸ್ಥೆ ಇದು. ಅದಕ್ಕಾಗಿ ನನಗೆ ಬರೋಕ್ಕೂ ಸಂತೋಷ. ಹೆಚ್ಚು ಜನ ಹೆಣ್ಣುಮಕ್ಕಳು ಬರಲಿ ಅನ್ನೋದು ನನ್ನ ಅಪೇಕ್ಷೆ. ಧನ್ಯವಾದಗಳು. ನಾನು ಚಂದ್ರಿಕಾ ಅಶೋಕ್ ಅಂತ, ಗೃಹಿಣಿ. ನನಗೂ ಕಾದಂಬರಿಗಳನ್ನು ಓದೋದ್ರಲ್ಲಿ ಆಸಕ್ತಿ ಇದೆ. ಎಲ್ಲರಿಗೂ ನಮಸ್ತೆ, ನಾನು ಶಾಂತಲಾ ಎಂ ರಾವ್ ಅಂತ, ಸುಮಾರು 20 ವರ್ಷಗಳ ಕಾಲ ವಿಜ್ಞಾನ ವಿಷಯದ ಶಿಕ್ಷಕಿಯಾಗಿ ಕೆಲಸ ಮಾಡಿದ್ದೆ. ಈಗ ಸದ್ಯದಲ್ಲಿ ಗೃಹಿಣಿ ಆಗಿದ್ದೇನೆ. ಕನ್ನಡ ಸಾಹಿತ್ಯವನ್ನು ಓದೋದು, ದಿನಪತ್ರಿಕೆಗಳನ್ನು ಓದೋದು, ಮ್ಯೂಸಿಕ್ ಕೇಳೋದು ಇದು ನನ್ನ ಹವ್ಯಾಸಗಳು. ನಮಸ್ತೆ, ನಾನು ಇಂದು ರಮೇಶ್ ಅಂತ, ನನ್ನ ಹವ್ಯಾಸಗಳು ಪುಸ್ತಕ ಓದೋದು, ಅಡುಗೆ ಮಾಡೋದು, ಪ್ರವಾಸ ಮಾಡೋದು, ಗೆಳತಿಯರ ಜೊತೆ ಸೇರ್ಕೊಂಡು ಹರಟೆ ಹೊಡೆಯೋದು. ನಮಸ್ತೆ, ನಾನು ಮಾಲತಿ. ನನಗೆ ಹೊಸದನ್ನು ಕಲಿಯೋದು ಅಂದರೆ ಸಖತ್ ಇಷ್ಟ. ಇಲ್ಲಿ ಸೇರಿದ ಮೇಲೆ ಓದುವ ಹವ್ಯಾಸವನ್ನು ಬೆಳೆಸ್ಕೊಂಡಿದ್ದೇನೆ. ಹೆಚ್ಚೆಚ್ಚು ಓದುವಂತಹ ಆಸಕ್ತಿಯನ್ನು ಇವ್ರುಗಳ ಜೊತೆಗೆ ಸೇರಿ ಕಲಿತಾ ಇದ್ದೇನೆ. ಹಾಗಾಗಿ ಓದುವ ಅಭ್ಯಾಸ ಹೆಚ್ಚಾಗಿದೆ. ಥ್ಯಾಂಕ್ ಯು. ನಮಸ್ತೆ, ನನ್ನ ಹೆಸರು ಪೂಜಾ ಜೋಶಿ ಅಂತ, ಐ ಆಮ್ ಎ ಫ್ಯಾಷನ್ ಡಿಸೈನರ್. ನಂಗೆ ಓದೋದು ಮತ್ತು ಹಾಡು ಕೇಳಿಸ್ಕೊಳ್ಳೋದು, ಮ್ಯೂಸಿಕ್ಕು, ಎವ್ರಿಥಿಂಗ್ ಏನಿದ್ರು ಪ್ರತಿಯೊಂದನ್ನು ಕಲಿಬೇಕು, ಮಾಡಬೇಕು ಅನ್ನೋದು ಇಷ್ಟ. ಸಣ್ಣ ಪುಟ್ಟದನ್ನು ನಾನು ತುಂಬ ಚೆನ್ನಾಗಿ ಕಲಿಯೋಕ್ಕೆ ಇಷ್ಟಪಡ್ತೀನಿ. ನಮಸ್ತೆ, ನಂದಿನಿ ಅಂತ, ಗೃಹಿಣಿ, ಹವ್ಯಾಸಿ ಬರಹಗಾರ್ತಿ, ಓದೋದ್ರಲ್ಲಿ ಆಸಕ್ತಿ ಇದೆ. ಥ್ಯಾಂಕ್ ಯು. ನಮಸ್ಕಾರ, ನಾನು ಜಯಂತಿ ಶಾಸ್ತ್ರಿ ಅಂತ, ನಾನು ಬೇಸಿಕಲಿ ಮ್ಯಾಥ್ಸ್ ಟೀಚರು. ನನ್ನ ಹವ್ಯಾಸ ಅಂದರೆ ಸಣ್ಣ ಸಣ್ಣ ಕಥೆಗಳು ಕನ್ನಡಲ್ಲಿ ಬರೀತೀನಿ ಆ್ಯಂಡ್ ಕವನ ಬರೀತೀನಿ. ಆ್ಯಂಡ್ ಇಲ್ಲಿ ಸಿರಿಗನ್ನಡ ಓದುಗರ ಒಕ್ಕೂಟಕ್ಕೆ ಸೇರಿದ ಮೇಲೆ ಕನ್ನಡ ಪುಸ್ತಕಗಳನ್ನು ಓದೋದನ್ನು ಇಂಪ್ರೂವ್ ಮಾಡ್ಕೊಂಡಿದ್ದೀನಿ ಅಷ್ಟೆ.
ನಮಸ್ತೆ. ನನಗೆ ನಾಗರತ್ನ ಮೇಡಮ್ ಅವರು ಇದನ್ನ ಬರೋದಕ್ಕೆ ಹೇಳಿದ್ರು ಇಲ್ಲಿ. ಇದು ನಾನು ಇವತ್ತಿದೆ ಫಸ್ಟ್ ಬರ್ತಾ ಇರೋದು. ಆ್ಯಕ್ಚುಲಿ ನಾನು ಸಖಿ ಫೌಂಡೇಶನ್ ಮತ್ತು ಸೂರ್ಯ ಚಾರಿಟಬಲ್ ಟ್ರಸ್ಟ್ ಅಂತ ಆರ್ಗನೈಸೇಷನ್ ನಡೆಸ್ತಾ ಇರುವಂಥದ್ದು. ಅಲ್ಲಿ ಕೂಡ ನಾನು ಪ್ರತಿ ತಿಂಗಳು ಒಂದೊಂದು ವಿಭಿನ್ನವಾದ ಚಟುವಟಿಕೆಗಳನ್ನು ಮಾಡ್ತಾ ಇರ್ತೀನಿ. ಅಲ್ಲಿಗೆ ನಾಗರತ್ನ ಮೇಡಮ್ ಅವರು ರೆಗ್ಯುಲರಾಗಿ ಬರ್ತಾ ಇರ್ತಾರೆ. ಸೊ ನಮ್ಮ ಕಾರ್ಯಕ್ರಮ ಈಗ ಸಖಿ ಸಂಭ್ರಮ ಇರ್ಬೋದು, ಸಖಿ ಸಸಿ ಅಂತ ಪರಿಸರಕ್ಕೆ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತೀವಿ. ಹೀಗೆ ಆ ಒಂದು ಕಾರ್ಯಕ್ರಮದ ಮೂಲಕ ಜೊತೆಗೆ ನನಗೆ ಈಗಾಗಲೇ ಹಲವು ವರ್ಷಗಳ ಗೆಳತಿಯವರು ನಾಗರತ್ನವರು ಈ ದಿನ ಇಲ್ಲಿಗೆ ಬರೋಕ್ಕೆ ಹೇಳಿದರೆ ಇಲ್ಲಿ ಏನು ನಡೆಯುತ್ತೆ ಚಟುವಟಿಕೆ ಅನ್ನೋದನ್ನ ತಿಳ್ಕೊಳ್ಳುವಂತಹ ಕುತೂಹಲ ನನಗೆ ಇದೆ. ಇಲ್ಲಿ ಕೂಡ ನನ್ನ ಸಾಕಷ್ಟು ಗೆಳತಿಯರಿದ್ದಾರೆ. ಅವ್ರನ್ನೆಲ್ಲ ನೋಡಿ ತುಂಬ ಖುಷಿಯಾಯಿತು. ಇಲ್ಲಿ ಇಷ್ಟೊಂದು ಜನ ಸೇರಿದ್ದಾರೆ ಅಂತ ಅನ್ನಿಸ್ತು. ಸೊ ಹಾಗಾಗಿ ಕಾರ್ಯಕ್ರಮ ಹೇಗೆ ನಡೆಯುತ್ತೆ ಅನ್ನುವಂತಹ ಕುತೂಹಲ ನನಗೆ ಮತ್ತಷ್ಟು ಹೆಚ್ಚಾಗಿದೆ. ನೋಡೋದಕ್ಕೆ ಅಂತ ಬಂದಿದ್ದೇನೆ. ನಮಸ್ಕಾರ, ನನ್ನ ಹೆಸರು ಸವಿತಾ ರಂಗ ಅಂತ. ನಾನಿದು ಹಾಬಿ ಪ್ಲೇಸ್ ಅಂತ 12 ವರ್ಷದಿಂದ ನಡೆಸ್ತಾ ಇದ್ದೀನಿ. ಇಲ್ಲಿ ಎಲ್ಲ ಏಜ್ ಅವರು ಬರ್ತಾರೆ. 4 ವರ್ಷದಿಂದ 80 ವರ್ಷದವರು ಬರ್ತಾರೆ. ನಾವು ಎಲ್ಲ ಈ ಥರ ಪುಸ್ತಕ ವಿಮರ್ಶೆ ನಡೆಸ್ತೀವಿ, ಬುಕ್ ಕ್ಲಬ್ ನಡೆಸ್ತೀವಿ. ಇಂಗ್ಲೀಷಲ್ಲೂ ಇದೆ, ಕನ್ನಡದಲ್ಲೂ ಇದೆ, ಮಕ್ಳಿಗೂ ಇದೆ, ಹಿರಿಯರಿಗೂ ಇದೆ. ಹಾಗೆಯೇ ಎಲ್ಲ ನಮ್ಮ ಹಬ್ಬಗಳನ್ನು ಆಚರಿಸ್ತೇವೆ, ಒಟ್ಟಿಗೆ ಆಚರಿಸ್ತೇವೆ. ಯಾಕಂದರೆ ಇವಾಗೆಲ್ಲ ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಆಗ್ತಾಯಿದೆ. ಗೌರಿ ಗಣೇಶ ನಾವಿಲ್ಲಿ ಮಣ್ಣಿಂದ ಮಾಡಿ ಇಡೀ ಕುಟುಂಬ ಬಂದು ಒಟ್ಟಿಗೆ ಮಾಡಿ ಹೋಗಿ ಮನೇಲಿ ಆಚರಿಸ್ತಾರೆ. ಮತ್ತು ಈಗ ಸಂಕ್ರಾಂತಿ ಆಗಲಿ, ಯುಗಾದಿ ಆಗಲಿ ಯಾಕೆ ಆಚರಿಸ್ತೀವಿ ಅನ್ನೋದನ್ನು ನಾವು ಕತೆ ಮೂಲಕ, ಇಲ್ಲಿ ನಮ್ಮ ನಾಗರತ್ನ ಮೇಡಮು ಇದ್ದಾರೆ, ಆ ಥರ ತುಂಬ ಜನ ಕತೆ ಹೇಳೋರಿದ್ದಾರೆ. ಸೊ ಅವ್ರು ಬಂದು ಕತೆ ಹೇಳಿ ಮಕ್ಳಿಗೆ ಹೇಳ್ಕೊಡ್ತಾರೆ ಏನಕ್ಕೆ ನಾವು ಆಚರಿಸ್ತೀವಿ ನಮ್ಮ ಹಬ್ಬಗಳನ್ನು. ಸೊ ಆ ಥರ ಮಾಡಿಕೊಂಡು 12 ವರ್ಷದಿಂದ ನಾವು ಈ ಥರ ನಡೆಸ್ಕೊಂಡು ಬರ್ತಾಯಿದ್ದೀವಿ. ಇವತ್ತು ಇದೊಂದು ಕಮ್ಯುನಿಟಿನೇ ಅಂತ ಹೇಳ್ಬೋದು. ಒಂದು ಕಮ್ಯುನಿಟಿ ಬೆಳೆದಿದೆ ಮೈಸೂರಲ್ಲಿ. ಸೊ ಅದರಿಂದ ಇಲ್ಲಿ ಬಂದಿರೋರಿಗೆಲ್ಲ ನನ್ನ ಅಭಿನಂದನೆಗಳು. ಇದು ನಮ್ಮ ಕಡೆಯಿಂದ ಇಷ್ಟು ಚೆನ್ನಾಗಿ ನಡೆಸ್ಕೊಟ್ಟಿರೋ ಅಷ್ಟು ದೂರಿಂದ ಟಿ ವಿ ಅವ್ರು ಬಂದು ನಮ್ಮನ್ನು ಸಂದರ್ಶನ ಎಲ್ಲ ಮಾಡಿದ್ರೆ ನಮ್ಮನ್ನು ಏನು ಮೇಡಮ್ ಅನ್ನೋದು ಕೊಡಿ ಸರ್, ಬನ್ನಿ ನಾವು ತೋರಿಸ್ತೀವಿ. ಹಿಂಗೆ ಹಿಡ್ಕೊಂಡ್ರಾಯ್ತಾ? ಹೋಗಿ ತುಂಬ ಥ್ಯಾಂಕ್ಸ್ ಬಂದು ನಮ್ಮ ಕಾರ್ಯಕ್ರಮನ ಎಲ್ಲ ಚೆನ್ನಾಗಿ ನಡೆಸ್ಕೊಂಡು ತುಂಬ ಥ್ಯಾಂಕ್ಸ್. ನಮ್ಮ ಜನಮನ ಚಾನಲ್ ಹೀಗೆ ಮುಂದುವರಿ, ಚೆನ್ನಾಗಿ ಜನಮನ ಪ್ರೀತಿ ಗಳಿಸಿ.